ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ಸದನದಲ್ಲಿ ಅಸಂವಿಧಾನಿಕ ಪದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ.ಟಿ. ರವಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ನಿಂದ ಈ ಒಂದು ಕೇಸ್ಗೆ ತಡೆಯ ಆಜ್ಞೆ ಬಿದ್ದಿದೆ. ಪ್ರಕರಣಕ್ಕೆ ತಾತ್ಕಾಲಿಕ ತಡೆಯನ್ನು ಕೂಡ ಸುಪ್ರೀಂ ಕೋರ್ಟ್ ನೀಡಿರುವಂಥದ್ದು. ಕೇಸ್ ರದ್ದತಿಗಾಗಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಲಾಗಿತ್ತು. ರದ್ದು ಹಾಗೂ ತಡೆಯಾಜ್ಞೆಗೆ ಅನುಮತಿ ಸಿಗದಕ್ಕೆ ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸಿದರು ಸಿ.ಟಿ. ರವಿ ಅವರು. ಈ ಹಿನ್ನೆಲೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದರು ಸಿ.ಟಿ. ರವಿ. ಇನ್ನು ಪ್ರಕರಣದ ತನಿಖೆ ಮತ್ತು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಈಗ ತಡೆಯಾಜ್ಞೆಯನ್ನು ನೀಡಿದೆ. ತಾತ್ಕಾಲಿಕ ರಿಲೀಫನ್ನು ಕೂಡ ಸಿ.ಟಿ. ರವಿ ಪಡೆದುಕೊಂಡಿದ್ದಾರೆ. ಇನ್ನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ದೂರು ಕೂಡ ದಾಖಲಾಗಿತ್ತು. ಆ ಸಂದರ್ಭದಲ್ಲಿ ಒಂದು ಅಸಂವಿಧಾನಿಕ ಪದ, ಕೆಟ್ಟ ಪದವನ್ನು ಬಳಸಿದ್ದಾರೆ ಅನ್ನೋ ಒಂದು ಆ್ಯಂಗಲ್ನಲ್ಲಿ ಸಿ.ಟಿ. ರವಿ ವಿರುದ್ಧವಾಗಿ ಪ್ರಕರಣ ಕೂಡ ದಾಖಲಾಗಿತ್ತು. ತನಿಖೆ ಕೂಡ ನಡೆದಿತ್ತು. ಆ ಸಂದರ್ಭದಲ್ಲಿ ರಾಜಕೀಯ ಕೆಸರಚಾಟಕ್ಕೂ ಕೂಡ ಈ ಒಂದು ಪ್ರಕರಣ ಕಾರಣ ಆಗಿತ್ತು. ಈಗ ಸದ್ಯಕ್ಕೆ ಬೆಳಗಾವಿ ಕಲಾಪದಲ್ಲಿ ಅಸಂವಿಧಾನಿಕ ಪದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿ.ಟಿ. ರವಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅವರಿಗೆ ಸುಪ್ರೀಂ ಕೋರ್ಟ್ ರಿಲೀಫನ್ನು ಕೊಟ್ಟಿದೆ. ಏನು ಕೇಸ್ ಆಗಿತ್ತಲ್ಲ, ಆ ಕೇಸ್ಗೆ ವಿಚಾರಣೆ ಈಗ ಸದ್ಯಕ್ಕೆ ನಡೆಸಬಾರ್ದು ಮತ್ತು ತನಿಖೆಯನ್ನು ಕೂಡ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಈಗ ತಡೆಯಾಜ್ಞೆಯನ್ನು ನೀಡಿದೆ.